ಮತ್ತೆ ಈಗ ಸಿಎಂ ಸಿದ್ದರಾಮಯ್ಯ ವಿರುದ್ಧ ಕೋರ್ಟ್ ಆರ್ಡರ್ ಮಾಡಿದೆ ತನಿಖೆ ಮಾಡಬೇಕಂತ. ಸಿಎಂ ಅವರು ರಾಜ್ಯದಲ್ಲಿ ಕೊಡಬೇಕಾ ಕೊಡಬಾರ್ದು? ಏನು ನಮ್ಗೆ ಗೊತ್ತಿಲ್ರಿ ಅದು ಗೊತ್ತಿಲ್ಲ. ಸಿಎಂ ತನಿಖೆ ಮಾಡಕ್ಕೆ ಆದೇಶ ಮಾಡಿದ್ರು ಕೋರ್ಟ್. ಈಗೇನು ಸರ್ಕಾರ ಅದು ಸಿಎಂ ರಾಜ್ಯದಲ್ಲಿ ಕೊಡಬೇಕಾ ಅಥವಾ ಇದು ಮುಂದುವರಿಬೇಕಾ ಸಿಎಂ ಹುದ್ದೆ ಮೇಲೆ? ಮುಂದುವರಿಬೇಕ್ರಿ. ಯಾಕಂದ್ರೆ ಈಗ ಫ್ರೀ ಬಸ್ ಅದೆಲ್ಲ ಮಾಡ್ಯಾರಿ, ಭಾಳ ಸೌಲಭ್ಯಗಳು ಮಾಡಿಕೊಟ್ಟಾರಿ. ಅದಕ್ಕೆ ಎಲ್ಲ ಮಾಡ್ಯಾರ, ಹಾಂ ರೀ, ಎಲ್ಲ ಅನುಕೂಲ ಆಗೈತಿ. ಹಾಂ ರೀ, ಚಲೋ ಆಡಳಿತ ಕೊಟ್ಟಾರ. ಹಾಂ ರೀ, ಅವ್ರ ಮೇಲೆ ಭ್ರಷ್ಟಾಚಾರದ ಆರೋಪ ಇಟ್ಲವ. ಹಾಂ ಐತ್ರಿ. ಪೂನಮ್ ರೀ. ಸಿದ್ದರಾಮಯ್ಯ ಅವರು ತನಿಖೆ ಮಾಡಬೇಕಂತ ಕೋರ್ಟ್ ಆರ್ಡರ್ ಮಾಡಿದೆ, ಏನು ಹೇಳ್ತೀರಿ? ಈಗ ಬಡವರ ಪರವಾಗಿ ಸಿಎಂ ಸಿದ್ದರಾಮಯ್ಯ ಸಾಹೇಬರು ಹಲವಾರು ಯೋಜನೆಗಳು ತಂದಿದ್ದಾರೆ. ಸೊ ಹೀಗಾಗಿ ಸಿಎಂ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಸ್ಥಾನದಾಗ ಮುಂದುವರಿಬೇಕಂತೇಳಿ ಎಲ್ಲ ಬಡವರ ಆಸೆ ಮುಂದುವರಿಬೇಕಂತಿದೆ ಎಲ್ಲರದು. ಬಿಜೆಪಿ ರಾಜಧಾನಿ ಕೊಡ್ಬೇಕಂತ ಪಟ್ಟಿದ್ದಾರೆ. ಪಟ್ಟು ಹಿಡಿತಾರೆ, ಯಾಕಂದ್ರೆ ಬಡವರಿಗೆ ಆಗಬಾರ್ದಂಥ ಸೌಲಭ್ಯಗಳು ಇಲ್ಲಿವರೆಗೆ ಯಾರ ಕೈಲೂ ಮಾಡೋಕ್ಕಾಗಿಲ್ಲನ. ಸೊ ಈಗ ಸಿದ್ದರಾಮಯ್ಯ ಸಾಹೇಬರು ಸರ್ಕಾರ ಬಂದಾಗಿಂದ ಬಡವರಿಗೆ ಹಲವಾರು ಯೋಜನೆಗಳು ತಂದ ಬಡವರು ಅಭಿವೃದ್ಧಿ ಮಾಡತ್ತಾರ. ಸೊ ಅದೇ ದೃಷ್ಟಿಯಿಂದ ಅವ್ರನ್ನ ತೆಗಿಬೇಕಂತ BJP ಅವರು ಸಂಚೆ ಮಾಡಿರ್ಬೇಕಂತ. ಸೊ ನಾನು ವಿನಾಯಕ್ ಮೈಸೂರು ಅಂತ. ಸರ್, ಮೂಡಾ ಪ್ರಕರಣದೊಳಗೆ ಜನಪ್ರತಿನಿಧಿಗಳ ನ್ಯಾಯಾಲಯ ಸಿಎಂ ಅವರು ತನಿಖೆಗೆ ಆದೇಶ ಕೊಟ್ಟಿದೆ ಸರ್, ಏನು ಹೇಳ್ತೀರಿ? ನಾನು ಚಿಕ್ಕವನಿದ್ದಾಗಿನಿಂದ ಸಿದ್ದರಾಮಯ್ಯನವ್ರನ್ನ ನೋಡ್ತಾ ಬಂದಿದ್ದೇನೆ ಮತ್ತು ಬೇರೆ ಬೇರೆ ರಾಜಕಾರಣಿಗಳನ್ನು ಕೂಡ ನಾನು ನೋಡಿದ್ದೇನೆ. ನಾವು ಕಂಡಿದ್ದ ಸಿದ್ದರಾಮಯ್ಯ ಪ್ರಾಮಾಣಿಕ ಅಷ್ಟೇ ಅಲ್ಲ, ಇಡೀ ರಾಜಕಾರಣದ ಮಾಣಿಕ್ಯ ಅಂತಲೇ ಹೇಳ್ಬೋದು. ದೇವರಾಜ ಅರಸರ ನಂತರ ಬಡವರಿಗಾಗಿ, ಹಿಂದುಳಿದವರಿಗಾಗಿ, ತುಳಿತಕ್ಕೊಳಗಾದವರಿಗಾಗಿ ಏನಾದರೂ ಯೋಜನೆಗಳನ್ನು ಜಾರಿಗೆ ತಂದು ಅತ್ಯಂತ ಶುದ್ಧ ಹಸ್ತದ ರಾಜಕಾರಣಿ ಯಾರಾದರೂ ಈ ರಾಜ್ಯದಲ್ಲಿದ್ದರೆ ನಾವು ಕಂಡಿದ್ದು ಸಿದ್ದರಾಮಯ್ಯನವರು ಅಷ್ಟೇ. ಯಾಕಪ್ಪ ಅಂತಂದರೆ ಎಷ್ಟೋ ಸಲ ಅವರು ಫೈನಾನ್ಸ್ ಮಿನಿಸ್ಟರ್ ಆಗಿ ಬಜೆಟ್ಗಳನ್ನು ಕೊಟ್ಟಿದ್ದಾರೆ, 2ನೇ ಸಲ ಮುಖ್ಯಮಂತ್ರಿ ಆಗಿದ್ದಾರೆ. ಸಾವಿರಾರು ಕೋಟಿ ರೂಪಾಯಿ ಆಸ್ತಿ ಮಾಡ್ಬೋದಾಗಿತ್ತು. ಆದರೆ ಅವರ ಶ್ರೀಮತಿಯವರ ತವರು ಮನೆಯಿಂದ ಬಂದಂಥ ಏನು ಆಸ್ತಿ ಇದೆ, ಪಾಲಿಗೆ ಬಂದಂಥ ಆಸ್ತಿಯನ್ನು ಮುಂದಿಟ್ಟುಕೊಂಡು ಈ ರಾಜಕಾರಣಿಗಳು ಅವ್ರ ಮೇಲೆ ಈ ರೀತಿಯ ಆರೋಪ ಹೊರಿಸಿ ಅವರಿಗೆ ಕಳಂಕ ತಂದಿರುವುದನ್ನು ನೋಡಿದರೆ ಭಾಳ ಮನಸ್ಸಿಗೆ ನೋವಾಗುತ್ತೆ. ಇಂಥ ಭ್ರಷ್ಟಾಚಾರದ ವ್ಯವಸ್ಥೆಯಲ್ಲಿ ಯಾರಾದರೂ ಪ್ರಾಮಾಣಿಕ ಮನುಷ್ಯ, ನಾಯಕ ನಾವು ನೋಡ್ಲಿಕ್ಕೆ ಸಿಕ್ಕರೆ ಅದು ಸಿದ್ದರಾಮಯ್ಯನವರು ಒಬ್ಬರೇ ನಾವು ಕಂಡಿದ್ದು. ಅಂಥ ರಾಜಕಾರಣಿಗೆ, ಶುದ್ಧ ಹಸ್ತದ ರಾಜಕಾರಣಿಯನ್ನು ಅವ್ರ ಕೆಳಗೆ ಇಳಿಸೋದಕ್ಕೋಸ್ಕರ ಅವರ ಮೇಲೆ ಈ ರೀತಿಯ ಅಪವಾದ ಹೊರಿಸಿ ಇಳಿಸ್ತಾ ಇರೋದು ಇದು ಹೊಲಸು ರಾಜಕಾರಣ ಅಂತ ಹೇಳ್ತೇನೆ ನಾನು. ನೀವು ಸಿದ್ದರಾಮಯ್ಯ ಮುಖ್ಯಮಂತ್ರಿಯಿಂದ ಕೆಳಗಿಳಿರಿ, ನಾವು ಮುಖ್ಯಮಂತ್ರಿ ಆಗ್ತೇವಂದರೆ ಅವ್ರು ಹಿಡಿಬೋದಾಗಿತ್ತು. ಆದರೆ ಈ ರೀತಿ ಅಪವಾದ ಭರಿಸಿ ಒಬ್ಬ ಪ್ರಾಮಾಣಿಕ ರಾಜಕಾರಣಿ ಮೇಲೆ ಕಳಂಕವನ್ನು ತಂದು ಅವರಿಗೆ ಕೆಳಗಿಳಿಸುವಂಥ ಹುನ್ನಾರ ಯಾರು ನಡೆಸಿದಾರಲ್ಲ, ನಿಜವಾಗಲೂ ಇಂಥ ಪಾಲಿಟಿಕ್ಸ್ ನೋಡಿದರೆ ಇದು ಹೊಲಸು ಪಾಲಿಟಿಕ್ಸು, ಛೀ ಥೂ ಅನ್ನುವಂಥ ಪಾಲಿಟಿಕ್ಸ್ ಇದು. ಮೆಹಬೂಬ್ ಮಕಾಂದಾರ್. ಸಿದ್ದರಾಮಯ್ಯನವರು ತನಿಖೆ ಮಾಡಬೇಕಂತ ಜನಪ್ರತಿನಿಧಿ ನ್ಯಾಯಾಲಯ ಆದೇಶ ಕೊಟ್ಟಿದೆ, ಏನು ಹೇಳ್ತಾರೆ? ಈಗಾಗಲೇ ನ್ಯಾಯಾಲಯ ತೀರ್ಪಿನ ಪ್ರಕಾರ ಸನ್ಮಾನ್ಯ ಕರ್ನಾಟಕದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಾಹೇಬರವರಿಗೆ ಈಗಾಗಲೇ ನ್ಯಾಯಾಲಯ ತೀರ್ಪು ಕೊಟ್ಟದ ಪ್ರಕಾರ ನಿಜವಾಗಲೂ ಇದೊಂದು ಕರ್ನಾಟಕ ಜನತೆಗೆ ಸತ್ಯಾಸತ್ಯತೆ ಏನಿದೆ ಅನ್ನೋದನ್ನು ಅರಿವನ್ನು ಮೂಡಿಸಬೇಕಾಗ್ತಾ ಇದೆ. ಮತ್ತು ಜನತೆಗೆ ಎಷ್ಟು ಸತ್ತಿದೆ, ಎಷ್ಟು ಸುಳ್ಳಿದೆ ಅನ್ನೋದನ್ನು ಅರ್ಥ ಆಗಿ ಒಳ್ಳೆ ರೀತಿಯಲ್ಲಿ ಒಂದು ತನಿಖೆ ಆಗಬೇಕಂತೇಳಿ ನನ್ನ ಅಭಿಪ್ರಾಯ. ಈಗ ನಿಜವಾಗಲೂ ಈ ಹಿಂದೆ ನಮ್ಮ ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪ ಸಾಹೇಬ್ರವರಿಗೆ ಒಂದು ಆ ಪ್ರಕರಣದೊಂದು ಬಂದಾಗ ಅವ್ರಿಗೆ ರಾಜೀನಾಮೆ ಕೊಡಲೇಬೇಕಾದ ಒಂದು ಒತ್ತಾಯ ಮಾಡಿದಾಗ ಆ ಕಾಂಗ್ರೆಸ್ ಪಕ್ಷದವರು ಈಗ ಅವ್ರು ನಿಜವಾಗಲೂ ಆ ಒಂದು ಇತರ ದೃಷ್ಟಿಕೋನ ಇಟ್ಟುಕೊಂಡು ಅವರು ರಾಜೀನಾಮೆ ಕೊಡಬೇಕಾಗ್ತಾ ಇದೆ. ಶ್ರೀಕಾಂತ್ ಬಣ್ಣೆ. ಸಿದ್ದರಾಮಯ್ಯ ವಿರುದ್ಧ ತನಿಖೆಗೆ ತನಿಖೆ ಆದೇಶ ಮಾಡಿದೈತ್ರಿ. ತನಿಖೆ ಆದೇಶ ಈ ಕೋರ್ಟ್ ಏನು ಡಿಸಿಷನ್ ಬರ್ತೈತ್ರಲ್ಲ ಅದ್ರ ಮೇಲೆ ನಾವು ಇದನ್ನ ಇಡ್ಬೇಕ್ರಿ, ಗಮನ ಇಡಬೇಕ್ರಿ. ಕೋರ್ಟ್ ಏನು ಫಾಲೋ ಮಾಡಿದೈತ್ರಲ್ಲ ಅದರ ರೂಲ್ಸ್ ನಾವು ಫಾಲೋ ಮಾಡ್ಬೇಕ್ರಿ ಸರ್. ಈಗ ಸಿಎಂ ಹುದ್ದೆ ಮೇಲೆ ಮುಂದುವರಿಬೇಕಾ ಬೇಡ? ಸಿಎಂ ಅವರ ಯಾಕಂದ್ರೆ ಇದ್ರ ಮೊದಲು ಅವ್ರ ಕರಪ್ಟೆಡ್ ಇದ್ದಿರಕಿಲ್ರಿ, ಏನೂ ಅವ್ರದ್ದು ಇದ್ರ ಮೇಲೆ ಒಂದು ಏನೂ ಕಪ್ ಇದ್ದಿರಕಿಲ್ರಿ. ಅವ್ರು ಇದ್ರನ ಆಡಳಿತ ಒಂದು ಚಲೋ ಅಂತಿತ್ರಿ. ಹಾಂ, ಚಲೋ ಆಡಳಿತ ಕೊಡ್ತಾರ್ರಿ. ಅವ್ರ ಏನು ಒಂದು ಸಮಸ್ಯೆ ಬರ್ಬೋದ್ರಿ, ಅವ್ರಿಗೆ ಕಣ್ ತಪ್ಪಿಸ್ ಒಂದು ಸಮಸ್ಯೆ ಬಂದಿರ್ಬೋದ್ರಿ. ಖರೆ ಅವ್ರ ಆಡಳಿತ ಬಂದ್ರೆ ಚಲೋ ರೀ.
ಕೊಟ್ಟಾರ. ಹಾಂ ಕೊಡ್ತಾರೆ ಯಾಕಂದ್ರೆ ಇತರ ಮೊದಲು ಒಂದು ಕರಪ್ಟೆಡ್ ಒಂದು ಇಲ್ರಿ ಅವರು ಹಾಂ ಮುಂದುವರಿಬೇಕು. ಅವಂದ ಮುಂದುವರೆದ್ರೆ ಭಾಳ ಚಲೋ ರೀ. ಹಾಂ ಅಪ್ಪಯ್ಯ ಚೌಗ್ಲಿ ರೀ. ಓಕೆ ಥ್ಯಾಂಕ್ ಯು ಸರ್. ಜನಪ್ರತಿನಿಧಿನಾಲೆ ಆದೇಶ ಮಾಡಿದೆ, ಏನ್ ಹೇಳ್ತೀರಿ? ನಮಗೇನು ಆಟದ ಮಾಹಿತಿ ಇಲ್ರಿ ಅದು. ಅದು CM ಅವ್ರಿಗೆ ಒಳ್ಳೆ ಕೆಲಸ ಮಾಡಿದಾರ ಹೆಂಗ? ಮಾಡಿದಾರಲ್ಲ, ಒಳ್ಳೆ ಕೆಲಸ ಮಾಡಿದಾರಲ್ಲ. ಸಿದ್ದರಾಮಯ್ಯನವರು ಮಾಡಿದಾರ ಏನೇನ್ ಮಾಡ್ಯಾರ ಕಾಕ? ನಮಗೆಲ್ಲ ವ್ಯವಸ್ಥೆ ಮಾಡಿದಾರೆ, ರೈತರಿಗೆ ವ್ಯವಸ್ಥೆ ಮಾಡಿದಾರೆ. ಹಾಂ ಆನಂತರ ನಮ್ಗೆ ತಿಂಗಳ 2,000 ರೂಪಾಯಿ ಕೊಡ್ತಾರೆ, ರೈತರ ಗೊಬ್ಬರ ಎಲ್ಲ ಕೊಟ್ಟಿದ್ದಾರೆ. ಎಲ್ಲರೂ ಅವ್ರಿಗೆ ರಾಜೀನಾಮೆ ಕೊಡ್ಬೇಕಂತ ಹೇಳ್ತಾರೆ. ಇಲ್ಲ ನಾವು ಹಳ್ಳಿ ಮಂದಿ ಕೊಡೋದಿಲ್ಲ. ಅಲ್ಲ ರಾಜೀನಾಮೆ ಕೊಡೋದಿಲ್ಲ. ಇಲ್ಲ ಕೊಡಬಾರ್ದು, ಕೊಡಬಾರ್ದು. ತಮ್ಮ ಹೆಸರು ಕಾಕ? ಸಿದ್ದಪ್ಪ ಮಸ್ತಿರಿ. ವಿರುದ್ಧ ತನಿಖೆಗೆ ಆದೇಶ ಕೊಟ್ಟಿದೆ ಕೋರ್ಟ್, ಏನು ಹೇಳ್ತೀರಿ? ಏನು ಮಾಡೋರಿ, ರಿಕ್ಷಾ ಎಲ್ಲ ಫ್ರೀ ಮಾಡ್ಯಾನ್ರಿ, ಬಸ್ ಅದಾವ್ರಿ. ಈಗ ನಮ್ಗೆ ಹೊಟ್ಟೆ ತುಂಬಬೇಕೇನು ಬೇಡ ಹೇಳ್ರಿ ನೀವು. ಅಲ್ಲಿ CM ರಾಜೀನಾಮೆ ಕೊಡಬೇಕು ಕೊಡಬಾರ್ದು? ರಾಜೀನಾಮೆ ಕೊಡ್ಬೇಕ್ರಿ ಸರ್. ಅವ್ನು ರಾಜೀನಾಮೆ ಕೊಡ್ಬೇಕ್ರಿ, ಬಸ್ ಎಲ್ಲ ಫ್ರೀ ಬಂದ್ ಮಾಡ್ಬೇಕು ನೋಡ್ರಿ ಅವ್ರು. ಯಾಕೆ CM ಒಳ್ಳೆ ಬಡವರಿಗೆಲ್ಲ ಒಳ್ಳೇದು ಮಾಡೋದಲ್ಲ ಮಾಡ್ಯಾನ್ರಿ, ಬೇಕಾರೆ ನಮ್ಗೆ ಹೊಟ್ಟೆ ತುಂಬಬೇಕಿಲ್ಲ ಸರ್. ಇದ್ರ ಕಂತ ಅದು ಹೆಂಗೆ ತುಂಬೋರು ಹೇಳ್ರಿ ನೀವು. ನನಗೆಲ್ಲ ಅಕ್ಕಿ ಕೊಟ್ಟಾರೆಲ್ಲ ಎಲ್ಲಿ ಕೊಡ್ತಾರ್ರಿ? ಒಂದ್ ಕಡೆ ಬರ್ತಿದ್ರಿ, ಒಂದ್ ಕಡೆ ಬರ್ದಲ್ಲ. ಏನು ಮಾಡೋರು ಹೇಳ್ರಿ? ರಾಜೀನಾಮೆ ಕೊಡ್ಬೇಕಂತ. ಹಾಂ ಕೊಡ್ಬೇಕ್ರಿ ಸರ್ ಅವ್ರು. ನಿಮ್ಮ ಹೆಸರು? ನಮ್ಮ ಹೆಸರು ಕೃಷ್ಣ. ಸಿದ್ದರಾಮಯ್ಯ ವಿರುದ್ಧ ತನಿಖೆ ಮಾಡ್ಬೇಕಂತ ಕೋರ್ಟ್ ಆದೇಶ ಕೊಟ್ಟಿದ್ದು, ಏನು ಹೇಳ್ತೀರಿ? ಆಗ್ಬೇಕಲ್ಲ ಅದು, ತನಿಖೆ ಆಗ್ಬೇಕಂತೀರಿ? ಆಗಬೇಕು. ಯಾರೋ ತಪ್ಪು ಮಾಡಿದ್ರು ತಪ್ಪರಲ್ಲ. ತಪ್ಪು ಮಾಡಿದ್ರೆ ತಪ್ಪಾರೆ. ಬಟ್ CM ಅವ್ರು ಹೇಳ್ತದೆ ನಾ ಇನ್ನೂ ತಪ್ಪು ಮಾಡಿಲ್ಲ, ಮತ್ತು ಕೋರ್ಟ್ನವ್ರು ಹೆಂಗೆ ಮಾಡ್ತಾರೆ? ನಾ ರಾಜೀನಾಮೆ ಕೊಡೋದಿಲ್ಲ ಅಂತ ಹೇಳ್ತಾರೆ. ಅದು ಕೊಡೋದು ಬಿಟ್ಟಿದ್ದು ಅವ್ರಿಗೆ ಬಿಟ್ಟಿದ್ದ, ತನಿಖೆ ಅಂತ ಆಗಬೇಕಾಗುತ್ತೆ. ತನಿಖೆ ಅಂತ ಆಗಲಿ, ಅವ್ರು ತಪ್ಪು ಮಾಡೋದು ಬಿಟ್ಟರೆ ತನಿಖೆ ಅಂತ ಗೊತ್ತಾಗುತ್ತೆ. ಅವ್ರು ಮುಖ್ಯಮಂತ್ರಿ ಮುಂದುವರೆದ್ರೆ ತಪ್ಪಿಲ್ಲ. ಏನು ಅವ್ರಿಗೆ ಬಿಟ್ಟಿದ್ರು, ಕೆಲಸ ಮಾಡೋದಿಲ್ಲ, ಗ್ಯಾರಂಟಿ ಕೆಲಸ ಮಾಡಿದ್ದಾರೆ. ಅಡ್ಡಿ ಕೆಲಸಗಳು ಚಲೋ ಅದಾವ. ಆದ್ರೂ ಮತ್ತು ಕೋರ್ಟಿಗೆ ಎಲ್ಲರೂ ತಲೆಬಾಗಲೇಬೇಕಲ್ರ. ಕೋರ್ಟ್ ಆದೇಶಕ್ಕೆ ನಮ್ಮ ಸಂವಿಧಾನದಾಗ ಎಲ್ಲರೂ ಇದನ್ನ ಮಾಡಬೇಕಾದ್ರೆ ಬಿಜೆಪಿ ರಾಜೀನಾಮೆ ಕೊಡ್ಬೇಕಂತ ಹೋರಾಟ ಮಾಡಕತ್ತಾರೆ. ಅವ್ರು ರಾಜಕೀಯದಾಗ ಇರೋದ್ರೆ ಅದೇನು ಅವ್ರಿಗೆ ಇರ್ತಾವ. ಆದ್ರೂ ಕೋರ್ಟ್ ಆದೇಶ ಪಾಲಿಸಬೇಕಾದೈತಿ ಯಾರೇ ಇದ್ರು. ರುದ್ರಗೌಡ ಪಾಟೀಲ್ ಅಂತ. ಕೋರ್ಟ್ ಆದೇಶ ಕೊಟ್ಟು ತನಿಖೆ ಮಾಡ್ಬೇಕಂತ ಏನು ಹೇಳ್ತಾರೆ ಸರ್? ಈಗ ಹೆಂಗ್ ನಡೆದೈತೆ ಅಂದ್ರೆ ಪಾಲಿಟಿಕ್ಸ್ ಒಳಗೆ ಯಾರ ಅಧಿಕಾರ ಮೇಲೆ ಇರ್ತೈತೆ ಅವ್ರದ್ದು ರಾಜ್ಯ ಐತೆ. ಆ ಬಡವರು ಏನಾರ ಆಗಲಿ ಆಶ್ವಾಸನ ಅಷ್ಟೇ, ಬೇರೆದೇನಿಲ್ಲ. ಈಗ ತನಿಖೆ ಆಗ್ಬೇಕಂತೀರಿ? ತನಿಖೆ ಆಗ್ಬೇಕಲ್ಲ ಸರ್, ಯಾರು ತಪ್ಪು ಮಾಡಿರ್ತಾರ ಅವ್ರ ತನಿಖೆ ಆಗ್ಬೇಕಲ್ಲ ಸರ್. ಈಗ CM ಅವ್ರು ಹೇಳ್ಯಾರ ನಾ ಏನೂ ತಪ್ಪು ಮಾಡಿಲ್ಲ, ಈಗ ಏನೋ ರಾಜೀನಾಮೆ ಕೊಡೋಣ CM ಹೇಳ್ಯಾರ. ಅವ್ರು ಹೇಳಿರ್ತಾರ, ಅವ್ರದ್ದು ಏನಾರ ಪ್ರೂಫ್ ಸಿಕ್ಕಿದ್ರೆ ಅವರು ತಪ್ಪು ಮಾಡಿದಾರಂತ ಗೊತ್ತಾಗ್ಬಿಡ್ತೈತೆ, ಬರೋಬರೈತಿ. ತನಿಖೆ ಎದುರಿಸಲು CM ಅಂತೀರಿ? ಹಾಂ ಮಾಡ್ಬೇಕು. ಸಿದ್ದರಾಮಯ್ಯ ಒಳ್ಳೆ ಕೆಲಸ ಮಾಡ್ಯಾರಂತಲ್ರಿ, ರಾಜ್ಯಾದ್ಯಂತೆಲ್ಲ ಗ್ಯಾರಂಟಿ ಕೊಟ್ಟಾರೆಲ್ಲ ಕೊಟ್ಟಾರ. ಸರ್ ನಮ್ಮ ಬಡವ್ರ ಮಠ ಅಂದ್ರೆ ಇನ್ನವ್ರಿಗೂ ಏನು ಮುಟ್ಟಿಲ್ಲ. ನಾವು ಹೇಳೋದು ನಿಜ ಹೇಳ್ತೀವಿ. ಅವ್ರು ಯಾರಿಗೆ ಸಿಗೋದು ಅವ್ರಿಗೆ ಸಿಕ್ಬಿಟ್ಟೈತಿ. ನಮ್ಮ ಬಡವ್ರ ಮಠ ಏನು ಸಿಕ್ಕಿಲ್ಲ. ಮತ್ತು ಹೆಂಗೆ ಅದಾರ ಹಂಗೆ ಇದಾರೆ ಎಲ್ಲರೂ. ಯಾವ CM ಯಾವ ಪಾರ್ಟಿಗಳು ಬಂದರೂ ನಮ್ಮ ಬಡವ್ರಿಗೆ ನೋಡಂಗಿಲ್ಲ. ನಮ್ಮ ಹೆಸರು ನಾಗರಾಜ್ ಬಲ್ಲಾರಿ ಅಂತ ಕೊಟ್ಟೈತಿ. ಏನು ಹೇಳ್ತಾರೆ? ಸಿದ್ದರಾಮಯ್ಯರು ಅಂದ್ರೆ ಸಿದ್ದರಾಮಯ್ಯ ನಮಗಂತ ಅವರು ಒಳ್ಳೇದು ಮಾಡ್ಯಾರ. ಒಳ್ಳೇದು ಮಾಡ್ಯಾರ. ಮತ್ತು ರಾಜೀನಾಮೆ ಕೊಡ್ಬೇಕಂತ ಹೇಳ್ತಾರಲ್ರಿ ಎಲ್ಲರೂ. ರಾಜೀನಾಮೆ ಕೊಡ್ಬೇಕಂತಾರೆ. ಅದ್ರ ಮ್ಯಾಗ ಅಭಿಪ್ರಾಯ ನಮ್ದು ಏನೈತ್ರಿ? ಸಿದ್ದರಾಮಯ್ಯ ಕೊಡಬೇಕು ಕೊಡಬಾರ್ದು? ಅವರೇ ನಮ್ಗೆ ರಾಜೀನಾಮೆ ಕೊಡೋದು ಬ್ಯಾಡ ಅನ್ಸುತ್ತೆ. ಬ್ಯಾಡ ಅನಿಸ್ತೈತಿ. ಯಾಕೆ ಬ್ಯಾಡ ಅನಿಸ್ತೈತ್ರಿ? ಎಲ್ಲರಿಗೂ ಒಳ್ಳೇದು ಮಾಡ್ಯಾರ ಅವರು. ಏನೇನು ಮಾಡ್ಯಾರ ಒಳ್ಳೇದು? ಬಡಬಗ್ರಿ ಏನೋ ರೇಷನ್ದು ಅಥವಾ ಮತ್ತು ಇವು ಹೆಣ್ಮಕ್ಳಿಗೆ ಅಥವಾ ಅವ್ರಿಗೇನೋ ಭಾಗ್ಯಲಕ್ಷ್ಮಿದು ಅದನ್ನು ಸವಲತ್ತು ಮಾಡ್ಯಾರ್ರಿ. ಸವಲತ್ತು ಮಾಡ್ಯಾರ. ರಾಜೀನಾಮೆ ಕೊಡೋದು ಬೇಡ ನಮ್ಮ ತಿಳಿದ ಮಟ್ಟಿಗೆ ಬ್ಯಾಡ ಅಂತ ಅನ್ಸುತ್ತೆ. ಮತ್ತು ಭ್ರಷ್ಟಾಚಾರ ಮಾಡ್ಯಾರು ಮಾಡಿಲ್ಲ? ಅದ್ರ ಬಗ್ಗೆ ಹೆಚ್ಚಿಗೆ ಮಾಹಿತಿ ಇಲ್ರಿ ನಮ್ಗೆ. ಮತ್ತೆ ನಿಮ್ಮ ಹೆಸರು ಕಾಕ? ಹೋರಿ ನಿಮ್ಮ ಹೆಸರು? ನಮ್ಮ ಹೆಸರೇ ಮಾಗೊಂಡಪ್ಪ.